भोज येथील सामाजिक कार्यकर्ते व युवा नेते सुनील बाबासाहेब पाटील यांचा वाढदिवस मोठ्या उत्साहात साजरा झाला। सुनील पाटील यांच्या वाढदिवसाचे औचित्य साधून त्यांच्या मित्रमंडळींनी निपाणी येथील अनाथ आश्रमामध्ये शालेय साहित्याबरोबरच इतर साहित्याचे वाटप करून त्यांना मनपूर्वक शुभेच्छा दिल्या। भोज येथील सामाजिक कार्यकर्ते युवा नेते श्री सुनील बाबासाहेब पाटील यांचा 43वा वाढदिवस मोठ्या उत्साहात साजरा करण्यात आला। युवा नेते सुनील पाटील यांच्या वाढदिवसाचे औचित्य साधून जैन युवा मंच, अरिहंत ग्रुप, SP ग्रुप यांच्या वतीने निपाणी येथील बसवगोपाळ अनाथ आश्रमाला देणगी स्वरूपामध्ये तांदूळ, गहू, गूळ, साखर, खाद्यतेल वितरण करण्यात आले। तसेच येथील मुलांना शालेय साहित्याबरोबरच खाऊचे वाटप करण्यात आले। यावेळी जय हनुमान तरुण मंडळ, न्यू रंगीला ग्रुप, जय जवान गणेश मंडळ, व्यंकटेश्वर बँकेचे सर्व संचालक व कर्मचारी वर्ग, ब्रह्मनाथ स्वसहाय्य संघ आणि भोजवाडी, मांगूर, कारदगाव, बारवाड, बेडकीहाळमळा, सदलगा या परिसरातील मित्रमंडळींकडून पुष्पगुच्छ, हार, शाल, श्रीफळ देऊन सुनील पाटील यांना वाढदिवसाच्या मनपूर्वक शुभेच्छा देण्यात आल्या। ಈ ಸಂಸ್ಥೆಯನ್ನು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? ಕಳೆದ 10 ವರ್ಷಗಳಿಂದ ನಮ್ಮ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ। ಬರೀ ಮಕ್ಕಳು ಸಾಕು ಇದು ಜೋಪಾನ ಮಾಡೋದಕ್ಕೆ ನಿಮ್ಗೆ ಅಡಚಣೆ ಬೇರೆ ತೊಂದರೆ ಏನು ಬರ್ತದೆ? ಸಾಕಷ್ಟು ತೊಂದರೆಗಳು ಬರ್ತಾವ್ರಿ। ಅದರಿಂದ ನಾವೇನು ಭಗವಂತನ ಆಶೀರ್ವಾದ ಐತ್ರಿ, ನಾವು ಪ್ರತಿ 6 ತಿಂಗಳು ಒಂದ್ಸಲ ಜಾಗಗಳು ಬದಲಾಸ್ಕೋತ ಇಲ್ಲಿವರೆಗೆ ಇಲ್ಲಿ ಬಂದಿದ್ದೇವ್ರಿ। ಬಂದು ಒಂದು 3 ವರ್ಷ ಆಯ್ತು, ಈಗೇನು ತೊಂದರೆ ಇಲ್ರಿ। ಅನ್ನ, ಅಕ್ಕಿ, ಗೋಧಿ ನಾವು ಯಾರ ಕಡೆ ದುಡ್ಡು ಮಾತ್ರ ಕೇಳಕ್ಕೆ ಹೋಗಂಗಿಲ್ರಿ। ಅವರು ಯಾರು ನಿಮ್ಗೆ ಏನು ಅವಶ್ಯಕತೆ ಐತಿ ಅಂತ ಕೇಳ್ತಾರೆ, ಆ ಸಾಹಿತ್ಯಗಳನ್ನ ಹೇಳ್ತೀವಿ, ಅವ್ರು ತಂದು ಕೊಡ್ತಾರೋ ಆ ಪ್ರಕಾರ ನಡೆದೈತಿ। ಕಡಿಮೆ ಇದ್ರೆ ಅಂದರೆ ಭಗವಾನ್ ನಮ್ಮ ಬಸವಗೋಪಾಲ ಅನಾಥಾಶ್ರಮಕ್ಕೆ ನಮ್ಮ ಬಂಡಿಗಿನ ಅಪ್ಪಗಳು ನಮಗೆ ಏನು ಬೇಕಾದಷ್ಟು ಅವ್ರು ಕೊಟ್ಟು ಕಳಿಸ್ತಾರೆ। ಬರೀ ನಿಮ್ಮ ಜನರಿಂದ ಏನು ಅಭಿಪ್ರಾಯ ಐತಿ? ಜನರಿಂದ ನಾವು ಅಪೇಕ್ಷೆ ಮಾಡೋದು ಇಷ್ಟ ರೀ, ನಮ್ಮ ಸಮುದಾಯದ ಜನರಿಗೆ, ಸಮುದಾಯದಾಗ ಇರಲಿಂಥ ಮಕ್ಕಳಿಗೆ ಅವ್ರನ್ನ ತುಚ್ಛವಾಗಿ ಕಾಣಬೇಡ್ರಿ, ಅವ್ರಿಗೆ ಕಳಂಕ ತಾರತಮ್ಯ ಅದು ಕೊಡಬೇಡ್ರಿ। ಅವರು ನಿಮ್ಮ ಹಾಗೆ ಒಂದು ಜನರಲ್ಲಿ ಬದುಕಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ। ನೀವು ಮಕ್ಕಳನ್ನ ದ್ವೇಷಿಸಬೇಡ್ರಿ, ಆ ರೋಗನ ದ್ವೇಷಿಸ್ರಿ, ಆದರೆ ಮಕ್ಕಳ ಮೇಲೆ ಪ್ರೀತಿ, ಆ ಜನರ ಮೇಲೆ ನೀವು ಸೋಂಕಿದ್ದವರಿಗೆ ಪ್ರೀತಿ ತೋರಿಸಿದ್ರೆ ಇನ್ನೂ ಒಂದು 4 ವರ್ಷ ಬದುಕಕ್ಕೆ ಅವಕಾಶ ಮಾಡಿ ಕೊಡುವಂಥ ಶಕ್ತಿ ನಿಮ್ಗೆ, ಸಹನಶೀಲತೆ ಸಿಗಲಿ। ಯಾಕಂದ್ರೆ ನಾವು ಎಷ್ಟೋ ಸಲ ಉದಾಹರಣೆ ನೋಡ್ತೀವಿ ರೀ, ನಮ್ಮ ಮನ್ಯಾಗ ಒಂದು ಸೋಂಕಿತ ಇದ್ದಾರೆ ಅಂತ ಗೊತ್ತಾದ್ರೆ ಅವನ ತಾಟ, ತಂಗಿ, ಅವ್ರ ಅಡಿಗೋಳೆಲ್ಲ ಹೊರಗೆ ಇಡ್ತೀವಿ। ಹಂಗೆ ಮಾತಾಡ್ದನ್ನ ನಾವು ನಮ್ಮ ಏನೋ ಅನಿವಾರ್ಯ ಕಾರಣ ನಾವು ತಪ್ಪು ಹೆಚ್ಚು ಬಿದ್ದ ಕಾರಣಕ್ಕೆ ಅದು ಸೋಂಕು ಬಂದಿರ್ತೈತಿ, ಅವಾಗ ಸೋಂಕು ಬಂದೈತಿ ಅಂತೇಳಿ ಅವನ್ನೆಲ್ಲ ವ್ಯವಸ್ಥೆ ಸ್ಟೇಟ್ಮೆಂಟ್ ಕೊಟ್ಟ ದವಾಖಾನೆ ಕರ್ಕೊಂಡು ಹೋಗಿ ಅವನ್ನೆಲ್ಲ ಆರೋಗ್ಯದಿಂದ ಚೆನ್ನಾಗಿಟ್ರೆ ಅವನು ನಮ್ಮ ಜನಸಾಮಾನ್ಯರಂಗೆ ಒಂದು 4 ವರ್ಷ ಹೆಚ್ಚಿನ ಪ್ರಮಾಣದಾಗ ಬದುಕಕ್ಕೆ ಅವಕಾಶ ಆಗ್ತೈತಿ ಅಂತ ನಾನು ಜನರಲ್ಲಿ ಬಿಡ್ಕೊಳ್ತೀನಿ, ಕಳ್ಕಳಿಂದ ಬಿಡ್ತೀನಿ। ಸರ್ಕಾರ ಕಡೆದ ಮತ್ತೆ ಏನು ಅಪೇಕ್ಷೆ ಅದ? ಸರ್ಕಾರ ಕಡೆದ ನಾವು ಸಾಕಷ್ಟು ಅಪೇಕ್ಷೆಗಳಿದಾವೆ ನನಗೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಾಗ ಎಷ್ಟು ಅನಾಥಾಶ್ರಮಗಳಿದಾವ್ರಿ, ಅವರಿಗೆ ನಿಲ್ಲಕ್ಕೆ ಸ್ಥಳ ಇಲ್ಲ, ನಾವು ಬಾಡಿಗೆ ಜಾಗದಾಗ ನಿಲ್ಬೇಕಾಗಿತ್ತು। ನಮಗೊಂದು ಇಂತಿಷ್ಟು ಜಾಗ ಕೊಟ್ಟ ಅಲ್ಲಿ ಕಟ್ಟಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಟ್ಟರು, ಗೌರ್ಮೆಂಟ್ದಿಂದ ನಮಗೆ ಜಾಗ ಕೊಡಬೇಕು, ಮಕ್ಕಳಿಗೆ ಗೌರ್ಮೆಂಟ್ದಿಂದ ಏನು ನಮಗೆ ಸೌಲಭ್ಯಗಳು ಸಿಗಬೇಕಾಗೈತಿ, ಆ ಪ್ರಕಾರ ಅನುದಾನ ಸಿಗಬೇಕು, ಎಲ್ಲ ಸಂಸ್ಥೆಗಳಿಗೆ ಅನುದಾನ ಸಿಗಬೇಕು ಅನ್ನೋದು ನಮ್ದು ಇಚ್ಛೆ। ಈ ದಿನ ಭೋಜ್ ಗ್ರಾಮದ ಸುಪುತ್ರರಾದ ಶ್ರೀ ಸುನೀಲ್ ಬಾಬಾಸಾಹೇಬ್ ಪಾಟೀಲ್ PNB ಬ್ಯಾಂಕ್ ಚಿಕ್ಕೋಡಿಯ ಚೇರ್ಮನ್ರಾದವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಯುವ ಧುರೀಣರಾದ ಮತ್ತು ಯುವಕರ ಆಧಾರ ಸ್ತಂಭ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದ ಸುನೀಲ್ ಬಾಬಾಸಾಹೇಬ್ ಪಾಟೀಲ್ ಇವರ 43ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿನ ಬಸವಗೋಪಾಲ ಅನಾಥಾಶ್ರಮ ನಿಪ್ಪಾಣಿಯಲ್ಲಿ साल भर में सबसे प्यारा होता है एक दिन, 100 दुआएं दे रहा दिल तुमको आज के दिन। I wish you happy happy birthday, happy birthday, happy happy birthday to you. I wish you happy happy birthday, happy birthday, happy happy birthday to you.
मेरी मन्नतें, पूरी हो तेरी सभी हसरतें, सारे जहां की खुशी हो तेरी, अब तो यही आरज़ू